ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ಸಂಡೇ ವ್ಲಾಗು. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಹೊತ್ತು ನಾನು ಒಂಚೂರು ಯೋಗ ಮಾಡ್ಕೊತೀನಿ. ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಈಗ ಹೋಗೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ. ಸೊ ಅದಕ್ಕೆ ಅದನ್ನು ಬಿಡಬಾರ್ದು ಅಂತ ಮನೆಯಲ್ಲೇ ಒಂದು 20 to ಹಾಫ್ ಆನ್ ಅವರ್ ನಾನು ಯೋಗ ಮಾಡ್ತೀನಿ. ಸೊ ಮಾಡಾದಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ. ಹಿಂದಿನ ದಿನವೇ ನಾನು ರವೆ ಇಡ್ಲಿಗೆ ರೆಡಿ ಮಾಡಿದ್ದೆ. ಸೊ ಇಡ್ಲಿ ರವೆ ಆಚೆನೇ ಸಿಗುತ್ತೆ. ಅದಕ್ಕೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ನೆನೆಸಿಟ್ಟು ರುಬ್ಬಿ ನೈಟೇ ಮಿಕ್ಸ್ ಮಾಡಿಟ್ಟು ಬೆಳಗ್ಗೆ ಇಡ್ಲಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ, ಕಡಲೆ ಬೀಜ ಚಟ್ನಿ ಮಾಡ್ತೀವಿ. ಸೊ ಕಡಲೆ ಬೀಜ ಚಟ್ನಿ ಎಲ್ಲರೂ ಹೇಗೆ ಮಾಡ್ತೀರೋ ಹಾಗೆ ಮಾಡ್ತೀನಿ. ಕಡಲೆ ಬೀಜನ ಹುರ್ಕೊಂಡು ಅದನ್ನು ಚಿಪ್ಪೆ ಎಲ್ಲ ತೆಗೆದು ತಿರ್ಗಾ ನಾನು ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಸ್ವಲ್ಪ ಪುದೀನ ಮತ್ತು ಚಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥ ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ರುಬ್ಕೊತೀನಿ. ಅದಕ್ಕೇನು ಒಗ್ಗರಣೆ ಏನು ಬೇಕಾಗಲ್ಲ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ರವೆ ಇಡ್ಲಿ ರೆಡಿ ಆಯಿತು. ಹಾಗೆ ಚಟ್ನಿ ಇವತ್ತಿನ ಬೆಳಗ್ಗೆ ತಿಂಡಿ. ಸೊ ತಿಂಡಿ ಮುಗಿಸ್ಕೊಂಡು ಹಾಗೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಡೇ ಬೇಗ ಕೆಲಸ ಮಾಡಬೇಕು, ಯಾಕಂದರೆ ತುಂಬ ಕೆಲಸ ಇರುತ್ತೆ ಸಂಡೇ ಹೊತ್ತು. ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರಬೇಕಾಗಿತ್ತು. ಅದಕ್ಕೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಫಾಸ್ಟಾಗಿ ಮಾಡ್ತಾಯಿದ್ದೆ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟು ನಾನು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ಕೆಲಸ ಆದಮೇಲೆ ಹೋಗಿ ತರಕಾರಿ ತೊಗೊಂಡು ಬಂದೆ. ಸಂಡೇ ಆದರೆ ನಾನು ಸ್ವಲ್ಪ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬರ್ತೀನಿ. ಪುದೀನ, ಕೊತ್ತಂಬರಿ, ಸ್ವಲ್ಪ ಏನೇನು ಬೇಕೋ ಎಲ್ಲನೂ ತಂದು ವಾಶ್ ಮಾಡಿ ಫ್ರಿಜ್ಜನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊತೀನಿ. ಹಾಗೆ ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಳ್ಳೋಣ ಅಂತ ಬಂದು ಕುತ್ಕೊಂಡಿದ್ದೀನಿ. ಯಾವುದೋ ಫಿಲಮ್ ಓಡ್ತಾ ಇದೆ. ಸೊ ಫಿಲಮ್ನ ಹಾಗೆ ನೋಡ್ತಾ ಇದ್ದೀನಿ ಯಾವುದು ಅಂತ. ಇವತ್ತು ಸಂಡೇ, ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ. ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಹ್ಯಾಪಿ ಮದರ್ಸ್ ಡೇ ಇವತ್ತು. ಅಮ್ಮ ಆಗೋದು ಒಂದು ಕಷ್ಟ ಅಂದರೆ ಅದನ್ನು ನಿಭಾಯಿಸೋದು ಇನ್ನೂ ದೊಡ್ಡ ಕಷ್ಟ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅಮ್ಮನ ವ್ಯಾಲ್ಯೂನ ಅಷ್ಟು ತಿಳಿದಿರಲ್ಲ. ಆದರೆ ನಾವು ದೊಡ್ಡವರಾಗಿ ಅಮ್ಮ ಆದಮೇಲೆ ಅದರ ವ್ಯಾಲ್ಯೂ ಏನು ಅಂತ ಗೊತ್ತಾಗತ್ತೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ಬನ್ನಿ, ಇವತ್ತು ಸಂಡೇ. ಚಿಕನ್ ತೊಗೊಂಡು ಬಂದಿದ್ದಾರೆ. ಆಲ್ರೆಡಿ ಟೈಮು 12:30 ಆಯಿತು. ಸ್ವಲ್ಪ ಬಿಸಿಲು ಬರ್ತಾ ಇದೆ ಹೊರಗಡೆ. 2 ದಿನದಿಂದ ಮೋಡ ಮುಚ್ಕೊಂಡೇ ಇತ್ತು, ಏಕೆಂದರೆ ಮಳೆ ಬಂದಿದ್ದರಿಂದ. ಚಿಕನ್ ನಾವು ತಿಂದೇ ಇರಲಿಲ್ಲ, ತುಂಬ ದಿನ ಆಗಿತ್ತು ಚಿಕನ್ ತಿಂದು, ಏಕೆಂದರೆ ತುಂಬ ಬಿಸಿಲಿತ್ತು. ಚಿಕನ್ ಬೇಡ ಅಂತ ಅವಾಯ್ಡ್ ಮಾಡಿಬಿಟ್ಟಿದ್ವಿ. ಈಗ ಚಿಕನ್ ತಂದಿದ್ದಾರೆ. ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಗ್ರೇವಿಗೆ ರೈಸ್ ಬೇಡ ಅಂತ ಗೀ ರೈಸ್ ಮಾಡ್ತಾಯಿದ್ದೀನಿ. ಸೊ ಗೀ ರೈಸ್ ನಾನು ಸಿಂಪಲ್ಲಾಗಿ ಗೀ ರೈಸ್ ಹೇಗೆ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಸಂಡೇ ಆದರೆ ಇದೇ ಆಗತ್ತೆ, ಕುಕ್ಕಿಂಗು, ಕ್ಲೀನ್ ಮಾಡೋದು ಇದೆ. ಸ್ವಲ್ಪ ಹೊತ್ತು ರೆಸ್ಟ್ ಇರಲ್ಲ. ಇವಾಗ ತಿಂಡಿ ಆಯಿತು, ಸ್ನಾನ ಆಯಿತು, ಕುತ್ಕೊಳ್ಳೋಣ ಅನ್ನೋಷ್ಟಕ್ಕೆ ಲಂಚ್ ರೆಡಿ ಮಾಡಬೇಕು. ಸೊ ನಂತರನೇ ಸಂಡೇ ಬ್ಯುಸಿಯಾಗಿರೋ ಅಂಥ ಯಾರ್ಯಾರು ಹೌಸ್ ವೈಫ್ ಇದ್ದೀರೋ ಅವರು ನನಗೆ ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ಲಂಚ್ನ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಗೀ ರೈಸ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಫಸ್ಟು ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಅಷ್ಟಾಗಿ ಶೂಟ್ ಮಾಡಿಲ್ಲ. ಸೊ ನಾನು ಈ ರೀತಿ ಗ್ರೀನ್ ಚಿಕನ್, ಚಿಲ್ಲಿ ಚಿಕನ್ ಥರ ಮಾಡ್ತಾಯಿದ್ದೀನಿ. ಚಿಕನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಬೇಯಕ್ಕಿಟ್ಟು ಒಂದು ಮಸಾಲೆ, ಗ್ರೀನಾಗಿ ಮಸಾಲೆ, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಮಸಾಲೆ ರೆಡಿ ಮಾಡ್ಕೊತೀನಿ. ಸೊ ರೆಡಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇದಕ್ಕೂ ಒಂಚೂರು ಲಾಸ್ಟಲ್ಲಿ ತೆಂಗಿನ ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ. ಸೊ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ. ಇನ್ನೊಂದು ಸತಿ ನಾನು ಇದನ್ನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಈ ಗ್ರೇವಿನ. ಇದು ತುಂಬ ಚೆನ್ನಾಗಿರುತ್ತೆ, ರೈಸಿಗೂ ಚೆನ್ನಾಗಿರುತ್ತೆ, ಈ ಥರ ಗೀ ರೈಸಿಗೂ ಚೆನ್ನಾಗಿರುತ್ತೆ.
ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಆ್ಯಡ್ ಮಾಡಿ. ಸೊ ಕಸ್ತೂರಿ ಮೇಥಿನೂ ಹಾಕಿದ್ರೂ ಈ ಚಿಕನ್ಗೆ ಚೆನ್ನಾಗಿರುತ್ತೆ. ಎಲ್ಲ ಚಿಕನ್ ಬಾಯ್ಲ್ಡ್ ಆಗ್ತಾಯಿದೆ. ಸೊ ಅದು ಮಾಡಿಕೊಂಡೆ ಹಾಗೆ ನಾನು ಗೀ ರೈಸಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ಗೀ ರೈಸ್ನ ಮಾಡೋಣ ಅಂತ. ಫ್ರೆಂಡ್ಸ್, ಗೀ ರೈಸು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬನ್ನಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಆಯಿಲು, 1-2 ಸ್ಪೂನ್ ಗೀ ಹಾಕಿದ್ದೀನಿ. ಸೊ ಗೀ ಹಾಕಿ ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೀಗೆ ಒಂದು ಸ್ವಲ್ಪ ಅದು ಆರೋಮ ಎಲ್ಲ ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಈರುಳ್ಳಿ ಹಾಕೊತೀನಿ. ಅದರ ಜೊತೆನೆ ಹಸಿಮೆಣಸಿನಕಾಯಿನೂ ಹಾಕೊತೀನಿ. ಸೊ ಇದು ನಾನು ಈ ರೀತಿಯೇ ಗೀ ರೈಸ್ ಅಂತ ಮಾಡ್ಕೊತೀನಿ. ಚಿಕನ್ ಗ್ರೇವಿಗೆ ಪ್ಲೈನ್ ರೈಸ್ ತಿನ್ನೋದಕ್ಕಿಂತ ಈ ರೀತಿ ಗೀ ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ಗೀ ರೈಸ್ನ ನಿಮಗೂ ಶೇರ್ ಮಾಡೋಣ ಅಂತ ಇವತ್ತು ಶೇರ್ ಮಾಡ್ತೇನೆ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸೊ ಈರುಳ್ಳಿನೆಲ್ಲ ಹೀಗೆ ಮಿಡಲಲ್ಲಿ ಎಲ್ಲ ಸೈಡಿಗೆ ಹಾಕಿ ಇದರ ಮಧ್ಯದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಈ ಗೀ ರೈಸ್ಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋದ್ರಿಂದ ಗೀ ರೈಸ್ ತುಂಬ ಟೇಸ್ಟ್ ಬರುತ್ತೆ. ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಗೀ ರೈಸ್ ಮಾಡೋದು ತುಂಬ ಈಸಿ, ಎಲ್ರಿಗೂ ಗೊತ್ತಿರುತ್ತೆ. ನಾನು ಈ ರೀತಿಯೇ ಮಾಡ್ತೀನಿ ಗೀ ರೈಸು. ಸೊ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇದ್ದಾಗ ಪುದೀನ ಹಾಕ್ಕೊತೀನಿ. ಪುದೀನೂ ಚೆನ್ನಾಗಿ ಆಯಿಲು ಮತ್ತು ಗೀ ಹಾಕಿರ್ತೀವಲ್ಲ ಅದರಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋಕ್ಕೆ ಬಿಟ್ಟು ಈ ಟೈಮಲ್ಲಿ ಒಂಚೂರು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೊಂಡ್ರೆ ಈರುಳ್ಳಿ ಕಲರ್ ಬೇಗ ಚೇಂಜ್ ಆಗುತ್ತೆ. ಸೊ ಒಂದು 2 ಸ್ಪೂನ್ನ ಹಾಕ್ಕೊತೀನಿ. ಸೊ ಲಾಸ್ಟಲ್ಲಿ ಆಮೇಲೆ ನೋಡ್ಕೋಬೋದು ಸಾಲ್ಟ್ ಅಂತ. ತುಂಬ ಸಿಂಪಲ್ಲು. ಇದರಲ್ಲಿ ಏನು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಕಾಯಿ ಹಾಲು ತೊಗೊಳ್ಳೋದು ಒಂಚೂರು ಲೇಟ್ ಆಗುತ್ತೆ. ಕಾಯಿ ಹಾಲು ಒಂದು ಕಬ್ಬು ಇಟ್ಕೊಂಡು ರೈಸ್ನ ನಾನು ಒಂದು 15 ಮಿನಿಟ್ಸ್ ಬಿಫೋರೇ ನೆನೆಸಿಟ್ಕೊಂಡಿದ್ದೀನಿ. ರಾ ರೈಸ್ ಹಾಕೋದ್ರಿಂದನೂ ಗೀ ರೈಸ್ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಪುದೀನ ಎಲ್ಲ ಈ ರೀತಿ ರೋಸ್ಟ್ ಆದಮೇಲೆ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊತೀನಿ. ಎಲ್ಲ ಚೆನ್ನಾಗಿ ಗೀ ಮತ್ತು ಗೀಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡ್ಕೊಳ್ಳೋದು. ಬರೀ ಚಿಕನ್ ಗ್ರೇವಿ ಮಾಡ್ಕೊಂಡಿರ್ತೀವಿ, ರೈಸ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಒಂದು ರಿಚ್ ಫುಡ್ ರೆಡಿ ಆಗುತ್ತೆ. ಸ್ವಲ್ಪ ಎಲ್ಲ ರೋಸ್ಟ್ ಆಗ್ತಾ ಇದ್ದಾಗ ಈ ಅಕ್ಕಿನ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ರೈಸ್ನ ವಾಟರೆಲ್ಲ ತೆಗೆದು ರೈಸ್ನ ಆ್ಯಡ್ ಮಾಡ್ತೀವಿ. ಸೊ ಇದು ನನ್ನ ಫ್ಯಾಮಿಲಿ 4 ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ. ಸೊ ರೈಸ್ ಕ್ವಾಂಟಿಟಿ ನೀವು ನೋಡ್ಕೋಬೋದು. ಗೀ ರೈಸ್ಗೆ ಕ್ವಾಂಟಿಟಿ ಏನಿಲ್ಲ. ನಾನು 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ತೀವಲ್ಲ, ಇದು ಬಾಸ್ಮತಿ ರಾ ರೈಸ್ ಆಗಿರೋದ್ರಿಂದ ಅದೇ ಕ್ವಾಂಟಿಟಿ ಹಾಕ್ಬೋದು. ನಾನು 1 ಗ್ಲಾಸ್ಗೆ 1 ಗ್ಲಾಸಷ್ಟು ಕೋಕೋನಟ್ ಮಿಲ್ಕು ಮತ್ತು 1 ಗ್ಲಾಸಷ್ಟು ಪ್ಲೈನ್ ವಾಟರ್ನ ಹಾಕಿ ಈ ಗೀ ರೈಸ್ನ ಮಾಡ್ತೀನಿ. ಈ ಮೆಷರ್ಮೆಂಟಲ್ಲಿ ಮಾಡಿದ್ರೇ ಗೀ ರೈಸು ತುಂಬ ಟೇಸ್ಟ್ ಇರುತ್ತೆ. ಸೊ ಜಾಸ್ತಿ ಕೋಕೋನಟ್ ಮಿಲ್ಕ್ ಹಾಕಿದ್ರೂ ಚೆನ್ನಾಗಿರಲ್ಲ, ಮತ್ತು ಕಮ್ಮಿ ಮಾಡಿದ್ರೂ ಚೆನ್ನಾಗಿರಲ್ಲ. ಸೊ ಈ ರೇಷಿಯೋಲ್ಲೇ ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ಕೋಕೋನಟ್ ಮಿಲ್ಕ್, 1 ಗ್ಲಾಸ್ ಅಷ್ಟು ವಾಟರ್
ಚೆನ್ನಾಗಿ ಇದನ್ನು ರೈಸನ್ನು ಫಸ್ಟು ಗೀಯಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಒಂಚೂರು ರೋಸ್ಟ್ ಆದಮೇಲೆ ಇವಾಗ ಕೋಕೋನಟ್ ವಾಟರ್ನ ಸೊ ನಾನು 2 ಗ್ಲಾಸ್ ರೈಸ್ ತೊಗೊಂಡಿರೋದ್ರಿಂದ 2 ಗ್ಲಾಸು ಕೋಕೋನಟ್ ವಾಟರ್ನ ಹಾಕ್ತಾಯಿದ್ದೀನಿ. ಇನ್ನು 2 ಗ್ಲಾಸಿಗಿಂತ ಒಂಚೂರು ಕಮ್ಮಿ, 1.25 ಗ್ಲಾಸಿಗಿಂತ ಇನ್ನೊಂಚೂರು ಜಾಸ್ತಿ ನೀರು ಹಾಕ್ತೀನಿ. ಸೊ ಪ್ಲೈನ್ ವಾಟರ್ 1.5 ಗ್ಲಾಸಿಗಿಂತ ಒಂಚೂರು ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಒಂಚೂರು ಬಾಯ್ಲ್ಡ್ ಆಗಲಿ, ಆಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು. ಸೊ ಈ ಟೈಮಲ್ಲಿ ನಿಮಗೆ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೋಬೋದು, ಯಾಕಂದರೆ ಇದು ಪ್ಲೈನ್ ಗೀ ರೈಸ್ ಆಗಿರೋದ್ರಿಂದ ಸಾಲ್ಟು ಎಲ್ಲ ಇದು ಕರೆಕ್ಟಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕುದಿಯಕ್ಕೆ ಬರಬೇಕಾದ್ರೆ ಸಾಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಸಾಲ್ಟ್ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಕುದಿಯಕ್ಕೆ ಬಂದಿದೆ. ಸೊ ಈ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡಿ ನಾನೊಂದು 2 ವಿಷಲ್ಸ್ ಕೊಡ್ತೀನಿ. ಸೊ ನಿಮ್ಮ ಕುಕ್ಕರಲ್ಲಿ ಎಷ್ಟೋ ಅಷ್ಟು ನೀವು ವಿಸಲ್ ಮಾಡ್ಕೋಬೋದು. ಇದು ವಿಷಲ್ ಆದರೆ ಗೀ ರೈಸ್ ರೆಡಿ ಆಗತ್ತೆ. ಫ್ರೆಂಡ್ಸ್, ಕುಕ್ಕರ್ ಆರಿದೆ. ಸೊ ನೋಡೋಣ ಹೇಗಾಗಿದೆ ಅಂತ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್, ಈ ರೀತಿ ಆಗತ್ತೆ. ಸೊ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ಗೀ ರೈಸ್ ರೆಡಿ. ಗೀ ರೈಸ್, ಇದಕ್ಕೆ ಕಾಂಬಿನೇಷನ್ ಚಿಕನ್ ಗ್ರೇವಿ. ಸೊ ಈ ಗ್ರೇವಿನ ನಾನು ನೆಕ್ಸ್ಟು ಯಾವಾಗಾದರೂ ಶೂಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಮಧ್ಯಾಹ್ನ ಲಂಚು ಚಿಕನ್ ಗ್ರೇವಿ ಗೀ ರೈಸ್. ಓಕೆ, ನಾನು ಲಂಚ್ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಮಧ್ಯಾಹ್ನದ ಲಂಚು ಬಿಸಿ ಬಿಸಿ ಗೀ ರೈಸ್ ಚಿಕನ್ ಗ್ರೇವಿ ರೆಡಿ ಆಯಿತು. ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡಿಟ್ಟು ಬಂದು ನಾನು ಬ್ಯಾಂಗಲ್ಸ್ನ ಸ್ವಲ್ಪ ಆರ್ಗನೈಸ್ ಮಾಡೋದಿತ್ತು, ಎಲ್ಲ ಮಾಡೋಣ ಅಂತ ಕುತ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಬಾಕ್ಸನ್ನ ನಾನು ಆನ್ಲೈನ್ದಾನೇ ಪರ್ಚೇಸ್ ಮಾಡಿದೆ. ಯೂಸ್ಫುಲ್ ಇದೆ ಅಂತ ನನಗೆ ಅನ್ನಿಸ್ತು. ಎಲ್ಲ ಬ್ಯಾಂಗಲ್ಸು ಒಂದೇ ಕಡೆ ಇರುತ್ತೆ, ಈಸಿಯಾಗಿ ಕೈಗೂ ಸಿಗುತ್ತೆ ಎಲ್ಲಾದರೂ ಹೋಗಬೇಕಾದ್ರೆ. ಇನ್ನೂ 1-2 ಆರ್ಡ್ರು ಮಾಡಿದ್ದೀನಿ, ಇನ್ನೊಂದು ಇದೇ ಸೈಜು ಮತ್ತು ಇದಕ್ಕಿಂತ ಒಂದು ಚಿಕ್ಕ ಸೈಜು. ಇನ್ನೂ ಬ್ಯಾಂಗಲ್ಸ್ ಇತ್ತು, ಸೊ ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ನೀವು ಇದನ್ನು ತರಿಸ್ಕೋಬೋದು. ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಅಮೆಝಾನಿಂದ ತರಿಸ್ಕೊಂಡಿರೋದು ನಾನು ಇದನ್ನು. ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಹಾಗೆ ನಾನು ನನ್ನ ಇಮಿಟೇಷನ್ ಜ್ಯುವೆಲ್ರಿ ವ್ಲಾಗ್ನ ಇವತ್ತು ಶೂಟ್ ಮಾಡ್ಕೋಬೇಕು ಅಂತ ತೆಗೆದಿಟ್ಟಿದ್ದೀನಿ. ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.